ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಪಂದನ ವಿನಾಶ್. ವೆಲ್ಕಮ್ ಟು ಮೈ ನ್ಯೂ ಚಾನಲ್. ಸೊ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಎಲ್ಲ ವೀಡಿಯೋಸ್ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವು ಯಾವುದನ್ನು ಮಿಸ್ ಮಾಡ್ದಂಗೆ ನೋಡ್ಬೋದು. ಆ್ಯಂಡ್ ಇವತ್ತು ನಾನು ನಿಮಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಸ್ಕ್ಯಾನ್ ಯಾವಾಗ ಮಾಡಿಸ್ಬೇಕು, ಏನೆಲ್ಲ ಸಿಮ್ಟಮ್ಸ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದನ್ನೆಲ್ಲ ಹೇಳೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಆಲ್ಸೋ ಸೆಕೆಂಡ್ ಸ್ಕ್ಯಾನ್ ಆ್ಯಂಡ್ ಥರ್ಡ್ ಸ್ಕ್ಯಾನ್ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿಪ್ಪ ಅಂತ ಅಂದರೆ, ತುಂಬ ಜನ ನನ್ನ ಫ್ರೆಂಡ್ಸ್, ನನ್ನ ಕೊಲೀಗ್ಸ್ ಎಲ್ಲರೂ ಇದ್ರ ಬಗ್ಗೆ ಕೇಳ್ತಾಯಿದ್ರು ಕಾಲ್ ಮಾಡಿ. ಡೌಟ್ಸ್ ಇತ್ತು, ತುಂಬಾ ಕನ್ಫ್ಯೂಷನ್ಸ್ ಇದೆ ಇದ್ರ ಬಗ್ಗೆ. ಎಲ್ಲ ನ್ಯೂ ಮಾಮ್ಸ್ ಅವ್ರು ಪ್ರೆಗ್ನೆಂಟ್ ಇವಾಗ ಕನ್ಸೀವ್ ಆಗಿರೋರಿಗೆಲ್ಲರಿಗೂ ಈ ಡೌಟ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಅದರಿಂದ ನಾನು ಇದನ್ನು ಶೇರ್ ಮಾಡೋದ್ರಿಂದ ನಿಮಗೆಲ್ಲ ಹೆಲ್ಪ್ ಆಗುತ್ತೆ, ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನ್ಯೂ ಪ್ರೆಗ್ನೆಂಟ್ ಮಾಮ್ಸ್ಗೆ. ಸೊ ಅದಕ್ಕೆ ಈಗ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟ್ ಮಾಡುವ ವಿಡಿಯೋ. ಸೊ ಫಸ್ಟು ನಿಮ್ಮ ಪೀರಿಯಡ್ಸ್ ಮಿಸ್ ಆಗುತ್ತಲ್ವ, ಆ ಡೇಟಿಂದ 1 ವೀಕ್ ಆದಮೇಲೆ ನೀವು ಮನೆಯಲ್ಲೇ ಯೂರಿನ್ ಟೆಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಫಾರ್ ಎಕ್ಸಾಂಪಲ್ 28 to 30 ಡೇಸ್ ಸೈಕಲ್ಸ್ ಇತ್ತು ಅಂತ ಅಂದರೆ 30 ಡೇಸ್ ಆದಮೇಲೆ 1 ವೀಕ್ ಆದಮೇಲೆ ನೀವು ಮನೆಯಲ್ಲೇ ಟೆಸ್ಟ್ ಮಾಡ್ಕೊಬೋದು. ಎಕ್ಸಾಕ್ಟಾಗಿ ಸಿಗುತ್ತೆ ನಿಮಗೆ ರಿಸಲ್ಟು. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ 28 ಡೇಸ್ ಇತ್ತು ಅಂತ ಅಂದರೆ ಸೈಕಲ್ 29th ಡೇ ಆರ್ 30th ಡೇಗೆ ಟೆಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಲೈಕ್ ನೆಗೆಟಿವ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಲೈಟಾಗಿ ಲೈನ್ ಬಂದಿರುತ್ತೆ, ಅದು ನಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಡುತ್ತೆ. ಅದಕ್ಕೆ ಏನಪ್ಪ ಅಂದರೆ ವೆಯ್ಟ್ ಮಾಡಿ 1 ವೀಕ್, 30 ಡೇಸ್ ಆದಮೇಲೆ 1 ವೀಕ್ ವೆಯ್ಟ್ ಮಾಡಿ ಟೆಸ್ಟ್ ಮಾಡೋದ್ರಿಂದ ಎಕ್ಸಾಕ್ಟ್ ರಿಸಲ್ಟ್ ನಮಗೆ ಗೊತ್ತಾಗುತ್ತೆ, ಪಾಸಿಟಿವ್ನ ನೆಗೆಟಿವ್ ಇದೆನಾ ಅಂತ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ, ಪಾಸಿಟಿವ್ ಬರಬೇಕಂದ್ರೆ 2 ಲೈನ್ಸ್ ಬರಬೇಕು ಟೆಸ್ಟ್ ಕಿಟ್ಟಲ್ಲಿ. ಬಂತು ಅಂದರೆ ಪಾಸಿಟಿವ್ ಇದೆ ಅಂತ. ಸೊ ಅದಾದಮೇಲೆ ನೀವು ಡೈರೆಕ್ಟ್ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಬೇಕು. ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿದಾಗ ಅವರು ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. ಆ ಬ್ಲಡ್ ಟೆಸ್ಟ್ ಆದಮೇಲೆ ನಿಮಗೆ ಪರ್ಫೆಕ್ಟಾಗಿ ಕನ್ಫರ್ಮೇಷನ್ ಸಿಗುತ್ತೆ. ಆಲ್ಮೋಸ್ಟ್ 90% ನಾವು ಮನೆಯಲ್ಲ ಯೂರಿನ್ ಟೆಸ್ಟ್ ಮಾಡಿದಾಗಲೇ ನಮಗೆ ಕನ್ಫರ್ಮೇಷನ್ ಇರುತ್ತೆ. ಫಾರ್ 10%ಗೋಸ್ಕರ ನಾವು ಲೈಕ್ ಟೆಸ್ಟ್ ಮಾಡಿಸ್ಲೇಬೇಕು, ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಲೇಬೇಕು. ಸೊ ಕನ್ಸಲ್ಟ್ ಮಾಡಿ ಆವಾಗ ನಿಮಗೆ ಫುಲ್ ಕನ್ಫರ್ಮೇಷನ್ ಸಿಗುತ್ತೆ. ಆ್ಯಂಡ್ ಅದಾದಮೇಲೆ ನೀವೇನಪ್ಪ ಅಂತಂದರೆ, ನನ್ನ ಸಜೆಷನ್ ಇದು, ನೀವು ಮನೆಯಲ್ಲೇ ಯೂರಿನ್ ಟೆಸ್ಟ್ ಮಾಡ್ಕೊಂಡಾಗ ನಿಮಗೆ ಪಾಸಿಟಿವ್ ಬಂದಿರುತ್ತೆ ಅಂದ ತಕ್ಷಣವೇ ಪೇರೆಂಟ್ಸ್ಗೆಲ್ಲ ಫೋನ್ ಮಾಡಿ ಹೇಳೋದಾಗಲಿ, ರಿಲೇಟಿವ್ಸ್ಗೆ ಫೋನ್ ಮಾಡಿ ಹೇಳೋದಾಗಲಿ ಅದೆಲ್ಲ ಮಾಡಬೇಡಿ. ಬಿಕಾಸ್ ಯಾಕೆ ಅಷ್ಟೊಂದು ಅರ್ಜೆಂಟು, ಇನ್ನೂ ಟೈಮ್ ಇರುತ್ತೆ, ನೀವು ಹೇಳ್ಕೊಬೋದು. ಸೊ ಆಫ್ಟರ್ ಡಾಕ್ಟರ್ ಕನ್ಸಲ್ಟೇಷನ್ ಆದಮೇಲೆ ಫಸ್ಟ್ ನೀವು ಹಸ್ಬೆಂಡಿಗೆ ಹೇಳ್ಕೊಳ್ಳಿ. ಅದಾದಮೇಲೆ ಬೇಕಾದರೆ ಪೇರೆಂಟ್ಸಿಗೆ ಹೇಳಿ, ಬಟ್ ತುಂಬ ಸ್ಪ್ರೆಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ದಿಸ್ ಇಸ್ ಮೈ ಸಜೆಷನ್, ಇಟ್ಸ್ ಯುವರ್ ಒಪಿನಿಯನ್ ಎನಿಹೌ. ಸೊ ಹೇಳಬಾರ್ದು ಅಂತೇನಲ್ಲ, ಅಂದರೆ ಯಾಕೆ ವೆಯ್ಟ್ ಮಾಡಿ ಅಲ್ಲ, ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ ನಿಮಗೆ ಅಲ್ಲೇ ಲೈಕ್ ಫಸ್ಟ್ ಸ್ಕ್ಯಾನ್ವರೆಗೂ ವೆಯ್ಟ್ ಮಾಡಿ ಅಂತ. ಸೊ ಫಸ್ಟ್ ಸ್ಕ್ಯಾನ್ ಅಂತ ಬಂದರೆ ಅದನ್ನ ನಾವು ಹಾರ್ಟ್ ಬೀಟ್ ಸ್ಕ್ಯಾನ್ ಅಂತನಾದರೂ ಹೇಳ್ಬೋದು, ಆರ್ ಡೇಟಿಂಗ್ ಸ್ಕ್ಯಾನ್ ಅಂತನಾದರೂ ಹೇಳ್ಬೋದು. ಇದನ್ನು ನಮಗೆ ಫಸ್ಟ್ 6th ವೀಕ್ ಆರ್ 7th ವೀಕ್, 6th to 7th ವೀಕ್ ಒಳಗಡೆ ನಮಗೆ ಹೇಳ್ತಾರೆ ಮಾಡಿಸೋದಕ್ಕೆ. ದಟ್ ಈಸ್ ಫಸ್ಟ್ ಸ್ಕ್ಯಾನ್ ನಾವು ಮಾಡಿಸ್ಬೇಕಾಗಿರೋದು, ಬೇಬಿ ಹಾರ್ಟ್ ಬೀಟ್ ಚೆಕ್ ಮಾಡೋದಕ್ಕೆ ಅಂತ. ನನ್ನ ಫಸ್ಟ್ ಸ್ಕ್ಯಾನ್ ಹೇಗಿತ್ತು ಅಂತ ಅಂದರೆ, ಹೋದ್ವಿ ಟೆಸ್ಟ್ ಮಾಡಿಸೋದಕ್ಕೆ ಅಂತ, ಚೆಕ್ ಮಾಡಿಸೋದಕ್ಕೆ ಅಂತ. ಅಲ್ಲಿ ಫಾರ್ಮ್ ಎಲ್ಲ ಫಿಲ್ ಮಾಡಿಕೊಡ್ಬೇಕು. ಫಸ್ಟು ಎಲ್ಲ ಫಾರ್ಮ್ ಫಿಲ್ ಮಾಡ್ಕೊಂಡು ಲೈಕ್ ಫಸ್ಟ್ ಪ್ರೆಗ್ನೆನ್ಸಿನ ಏನು ಅಂತೆಲ್ಲ ನಮ್ಮದು ನೇಮು, ಆಧಾರ್ ಕಾರ್ಡ್ ಎಲ್ಲ ತೊಗೊಳ್ತಾರೆ. ಅದಾದಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ನಾನು ಮಾಡಿಸಿದ್ದು ಆ್ಯಕ್ಚುಲಿ 6th ವೀಕಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸಿದ್ದು. ಯೂಶ್ವಲಿ 7th ವೀಕ್ ಮಾಡಿಸಿದ್ರೆ ಇನ್ನೂ ಸ್ವಲ್ಪ ಅಕ್ಯುರೇಟಾಗಿ ಬರುತ್ತೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಹಾರ್ಟ್ ಬೀಟ್ ಗೊತ್ತಾಗುತ್ತೆ ಅಂತ 7th ವೀಕಲ್ಲೂ ಕೂಡ ಸ್ಕ್ಯಾನ್ ಮಾಡಿಸ್ಬೋದು. ನಾನು ಮಾಡಿಸಿ 6th ವೀಕಿಗೆ ಮಾಡಿಸಿದ್ದೆ, ಅದು ಚೆನ್ನಾಗೇ ಬಂದಿತ್ತು. ಬಟ್ ನನ್ನ ಸಜೆಷನ್ 7th ವೀಕಿಗೆ ಮಾಡಿಸಿ, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಹೆಂಗಪ್ಪ ಅಂತಂದರೆ ಫಸ್ಟ್ ಸ್ಕ್ಯಾನ್ ಬೇರೆ, ನನಗೆ ತುಂಬಾ ನರ್ವಸ್ ಆಗ್ತಿತ್ತು, ನನಗೆ ಫುಲ್ ಭಯ ಆಗ್ತಾಯಿತ್ತು. ಆ್ಯಂಡ್ ಅಲ್ಲಿ ಹೋದೆ, ಆ ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡಿದ್ಮೇಲಂತೂ ಇನ್ನೂ ಭಯ ಆಗ್ತಾಯಿತ್ತು. ಬಿಕಾಸ್ ಫಸ್ಟ್ ಸ್ಕ್ಯಾನ್ ಅಲ್ವಾ. ಆ್ಯಂಡ್ ಫಸ್ಟ್ ಸ್ಕ್ಯಾನ್ ಆ್ಯಂಡ್ ಫಸ್ಟ್ ಪ್ರೆಗ್ನೆನ್ಸಿ ಬೇರೆ. ಸೆಕೆಂಡ್ ಪ್ರೆಗ್ನೆನ್ಸಿ ಇರೋರಿಗೆಲ್ಲ ಸ್ವಲ್ಪ ಧೈರ್ಯ ಇರುತ್ತೆ ಆ್ಯಂಡ್ ಗೊತ್ತಿರುತ್ತೆ ಏನೇನಾಗುತ್ತೆ ಅಂತೆಲ್ಲ. ಬಟ್ ನನಗಂತೂ ತುಂಬಾ ಭಯ ಅಥವಾ ನರ್ವಸ್ ಏನು ಅದು ಫೀಲ್ ಹೇಳೋಕ್ಕೆ ಆಗಲ್ಲ, ಆ ಥರ ಆಗಿಬಿಟ್ಟಿತ್ತು. ಬಟ್ ಅಲ್ಲಿರೋ ಡಾಕ್ಟರ್ಸ್ ಅಂತೂ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ, ನನ್ನನ್ನು ಮಾತಾಡಿಸ್ಕೊಂಡು ಫಸ್ಟ್ ಪ್ರೆಗ್ನೆನ್ಸಿನ ಅಂತೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು, ನಂಗೆ ಗೊತ್ತೇ ಆಗಿಲ್ಲ ಅವ್ರು ಮಾಡಿದ್ದು ಸ್ಕ್ಯಾನು. ಅದಾದಮೇಲೆ ನನಗೆ ಹಾರ್ಟ್ ಬೀಟ್ ಕೇಳಿಸಿದ್ರು. ದ್ಯಾಟ್ ವಾಸ್ ಅಮೇಝಿಂಗ್ ಮೂಮೆಂಟ್ ಫಾರ್ ಮೀ. ಅದನ್ನು ಹೇಳೋಕ್ಕೆ ಆಗಲ್ಲ.
ಅಷ್ಟು ಖುಷಿ ಆಗುತ್ತೆ ಅಂದರೆ ಆ ಹಾರ್ಟ್ ಬೀಟು. ಇಟ್ ವಾಸ್ ಲೈಕ್ ಜಸ್ಟ್ ದಿಸ್ ಮಚ್ ಇಷ್ಟೇ ಇರುತ್ತೆ ಆ್ಯಕ್ಚುಲಿ ಬೇಬಿ, ಅದ್ರ ಒಳಗಡೆ ಹಾರ್ಟ್ ಬೀಟ್ ಇರುತ್ತೆ. ಇಟ್ ವಾಸ್ ಎ ಮಿರಾಕಲ್ ಫಾರ್ ಮೀ. ಓ ಮೈ ಗಾಡ್, ನನಗೆ ಆ ಕಣ್ಣಲ್ಲಿ ನೀರು ಕೂಡ ಬಂತು ಆ ಟೈಮಲ್ಲಿ ಕೇಳಿಸ್ಕೊಬೇಕಾದ್ರೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಇದು ಎಲ್ಲರಿಗೂ ಆಗುತ್ತೆ ಫಸ್ಟ್ ಪ್ರೆಗ್ನೆಂಟ್ ಆಗಿರೋ ಮಾಮ್ಸ್ಗೆ. ಆ್ಯಂಡ್ ನಮಗೂ ಕೂಡ ಕೇಳಿಸ್ತಾರೆ ಹಾರ್ಟ್ ಬೀಟ್ನ. ಆ ಟೈಮಲ್ಲಿ ನಮಗೆ ಒಂಥರ ಖುಷಿನೂ ಆಗ್ತಿರುತ್ತೆ, ಒಂಥರ ಭಯನೂ ಆಗ್ತಿರುತ್ತೆ. ಬಿಕಾಸ್ ನಮ್ಮ ಹಾರ್ಟ್ ಬೀಟ್ಗಿಂತ ಬೇಬಿ ಹಾರ್ಟ್ ಬೀಟು ಇಟ್ಸ್ ಲೈಕ್ ತುಂಬಾ ಸ್ಪೀಡಾಗಿ 140 to 150 BPM ಅಲ್ಲಿ ಲಬ್ ಡಬ್ ಅಂತ ಸೌಂಡ್ ಬರ್ತಿರುತ್ತೆ ಹಾರ್ಟ್ ಬೀಟು. ಅದನ್ನು ಕೇಳಿಸ್ಕೊತಾರೆ ಲೈಕ್ ನಮಗೇನೆ ತುಂಬಾ ಒಂಥರ ಖುಷಿನೂ ಆಗುತ್ತೆ, ಹಾಗೆ ಸ್ವಲ್ಪ ಭಯನೂ ಆಗ್ತಿರುತ್ತೆ ಫಸ್ಟ್ ಟೈಮ್ ಅಲ್ವಾ ಅಂತ. ಬಟ್ ಡಾಕ್ಟರ್ ಎಲ್ಲ ಲೈಕ್ ರಿಲ್ಯಾಕ್ಸ್ ಚೆನ್ನಾಗಿ, ಏನಿಲ್ಲ ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿರಿ ಅಂತ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಅಲ್ಲಿರೋರೆಲ್ಲರೂ ಕೂಡ. ಸೊ ಏನು ಭಯ ಪಡೋವಂಥದ್ದು ಏನಿರಲ್ಲ. ಆ ಥರ ಫಸ್ಟ್ ಸ್ಕ್ಯಾನ್ ಮಾಡಿಸ್ತಾರೆ ಆ್ಯಂಡ್ ನಮಗೂ ಕೂಡ ತೋರಿಸ್ತಾರೆ ಕೂಡ. ಅದು ಹೆಂಗಿರುತ್ತೆ ಅಂದರೆ ಲೈಕ್ ದಾಳಿಂಬೆ ಹಣ್ಣಿಂದು ಸೀಡ್ ಇರುತ್ತಲ್ವ, ಅಷ್ಟು ಸಣ್ಣ ಇರುತ್ತೆ, ಅದ್ರ ಒಳಗಡೆ ಹಾರ್ಟ್ ಬೀಟ್ ಇರುತ್ತೆ. ಜಸ್ಟ್ ಇಮ್ಯಾಜಿನ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಫೀಲಿಂಗ್. ಆ್ಯಂಡ್ ಇಟ್ ವಾಸ್ ಆಲ್ ಗುಡ್. ಸೊ ನಮಗೆ ಈ ಸ್ಕ್ಯಾನಲ್ಲೇ ಅವರು ನಮ್ಮ ಬೇಬಿದು ಎಷ್ಟು ಸೈಜ್ ಇದೆ ಆ್ಯಂಡ್ ಹಾರ್ಟ್ ಬೀಟ್ ರೇಟ್ ಎಷ್ಟಿದೆ ಆ್ಯಂಡ್ ಆಲ್ಸೋ ಸರ್ವಿಕಲ್ ಲೆಂತ್ ಬಗ್ಗೆ ಹೇಳ್ತಾರೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾರ್ಮಲ್ ಆಗಿದೆಯಾ ಎಲ್ಲನೂ ಅಂತೆಲ್ಲ ಚೆಕ್ ಮಾಡಿ ಅದನ್ನೆಲ್ಲ ಈ ಸ್ಕ್ಯಾನಲ್ಲೇ ಹೇಳ್ತಾರೆ. ಬಟ್ ಇಷ್ಟೇ ಹೇಳೋದು ಅವರು, ಜಾಸ್ತಿನೂ ನಮಗೆ ಗೊತ್ತಾಗಲ್ಲ ಈ ಫಸ್ಟ್ ಸ್ಕ್ಯಾನಲ್ಲಿ. ಓನ್ಲಿ ನಮಗೆ ಹಾರ್ಟ್ ಬೀಟ್ ರೇಟ್ ಮತ್ತು ಸರ್ವಿಕಲ್ ಲೆಂತ್ ಆ್ಯಂಡ್ EDD ಲೈಕ್ ಯಾವಾಗ ಡೆಲಿವರಿ ಡೇಟ್ ಅಂತ ಇದು ಫಸ್ಟ್ ಸ್ಕ್ಯಾನಲ್ಲೇ ಹೇಳಿಬಿಡ್ತಾರೆ. ಇದನ್ನು ನಿಮಗೆ ಡಾಕ್ಯುಮೆಂಟ್ ಮಾಡಿ ಕೊಡ್ತಾರೆ. ಸೊ ಇದು ನಿಮ್ಮ ಫಸ್ಟ್ ಸ್ಕ್ಯಾನ್ ಆಗಿರುತ್ತೆ. ಇದಾದಮೇಲೆ ಬೇಕಾದರೆ ನಮ್ಮ ಫ್ಯಾಮಿಲಿಗೆ ಶೇರ್ ಮಾಡ್ಕೊಬೋದು. ಮುಂಚೆನೇ ಹೇಳ್ಬೋದು, ಅದೇನು ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಾವು ನಮ್ಮ ಮನೆಗೆಲ್ಲ ಹೇಳಿದ್ದು ಫಸ್ಟ್ ಸ್ಕ್ಯಾನ್ ಆದಮೇಲೆ. ಸೊ ತುಂಬಾ ಖುಷಿ ಆಯಿತು ಇದರಿಂದ. ಆ್ಯಂಡ್ ಗ್ರೋತ್ ಸ್ಕ್ಯಾನ್ ಎಲ್ಲ ಗೊತ್ತಾಗೋದು ಏನಂತಂದರೆ 12th ವೀಕಿಗೆ, ಅಂದರೆ 3 ಮಂತ್ಸ್ ಆದಮೇಲೆ ನಮಗೆ 12th ವೀಕಿಗೆ ಒಂದು ಟೆಸ್ಟ್ ಮಾಡಿಸ್ತಾರೆ ಸ್ಕ್ಯಾನಿಂಗ್. ಅದರಿಂದ ನಮಗೆ ಗ್ರೋತ್ ಎಲ್ಲನೂ ಗೊತ್ತಾಗ್ತಾ ಹೋಗುತ್ತೆ. ಯೂಶ್ವಲಿ ಫಾರಿನಲ್ಲೆಲ್ಲ ಈ ಸ್ಕ್ಯಾನ್ ಮಾಡಿಸೋದೇ ಇಲ್ಲ, ಅವ್ರು ಡೈರೆಕ್ಟ್ 12th ವೀಕ್ ಸ್ಕ್ಯಾನಿಂಗಿಗೆ ಹೋಗ್ತಾರೆ. ಇಲ್ಲಿ ನಮ್ಮ ಇಂಡಿಯಾದಲ್ಲೆಲ್ಲ ಈ 6th ವೀಕ್ ಆರ್ 7th ವೀಕ್ ಸ್ಕ್ಯಾನ್ ಮಾಡಿಸ್ತಾರೆ. ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಕೂಡ ನಮಗೆಲ್ಲ. ಸೊ ಮಾಡಿಸಿ ಅಂತಲೇ ಹೇಳ್ತೀನಿ. ಇವಾಗ ನಾನು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಯಾವ್ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ನನಗೆ ಯಾವ ಥರ ಇತ್ತು ಅಂತ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಏನಪ್ಪ ಅಂತಂದರೆ ತುಂಬ ಸುಸ್ತಾಗುತ್ತೆ ಆ್ಯಂಡ್ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ, ಕೆಲವ್ರಿಗೆ ವಾಮಿಟಿಂಗ್ ಇರುತ್ತೆ ಆ್ಯಂಡ್ ಸ್ಕಿನ್ ಡಾರ್ಕ್ ಆಗ್ತಾ ಹೋಗುತ್ತೆ, ಪಿಂಪಲ್ಸ್ ಆಗುತ್ತೆ, ನೇಲ್ಸ್ ಬೆಳೆಯುತ್ತೆ, ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ ಆ್ಯಂಡ್ ತುಂಬ ಲೇಝಿ ಅಂತ ಫೀಲ್ ಆಗ್ತಾ ಇರುತ್ತೆ. ಇನ್ನೂ ತುಂಬ ಹೇಳಬೇಕಂತ ಅಂದರೆ ತಲೆ ಸುತ್ತು ಬರುತ್ತೆ ಆ್ಯಂಡ್ ಏನು ಊಟನೂ ಸೇರಲ್ಲ, ಯಾವುದನ್ನು ನೋಡಿದ್ರೂ ನಂಗೆ ಬೇಡಪ್ಪ ಅಂತಲೇ ಅನಿಸ್ತಿರತ್ತೆ. ಇಷ್ಟೆಲ್ಲ ತುಂಬ ಸಿಂಪ್ಟಮ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ವಾಮಿಟಿಂಗ್, ತುಂಬ ಜನಕ್ಕೆ ವಾಮಿಟ್ ಅಂತ ಅಂದರೆ ಬೆಡ್ ಮೇಲಿಂದ ಎದ್ದೇಳೋದಕ್ಕೇ ಆಗಲ್ಲ, ಆ ಥರ ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ಹಾರ್ಮೋನ್ ಚೇಂಜಸ್ ಆಗ್ತಿರೋದಕ್ಕೆ. ಆ್ಯಂಡ್ ನನಗೆ ಹೆಂಗಪ್ಪ ಅಂತಂದರೆ ನನಗೆ ವಾಮಿಟ್ ಆಗ್ತಿರಲಿಲ್ಲ, ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿತ್ತು ತುಂಬಾ. ಅಂದರೆ ಏನೇ ಸ್ಮೆಲ್, ಯಾವ ಥರ ಸ್ಮೆಲ್ ಬಂದರೂ ಕೂಡ ನನಗೆ ವಾಮಿಟ್ ಮಾಡಬೇಕು ಅನಿಸಿತ್ತು, ಬಟ್ ಆಗ್ತಿರಲಿಲ್ಲ ಆ ಥರ. ಆ್ಯಂಡ್ ಯಾವ ಫುಡ್ ನೋಡಿದ್ರೂ ಯಾವುದೂ ಬೇಡ ಅನ್ನಿಸ್ತಾಯಿತ್ತು, ನಂಗೆ ಬೇಡಪ್ಪ ಅಂತ. ಆ್ಯಂಡ್ 3 ಮಂತ್ಸ್ ಅಂತೂ ಕಂಪ್ಲೀಟ್ಲಿ ನಂಗೆ ನಾನ್ ವೆಜ್ ಅಂದರೆ ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಬಟ್ ಆ 3 ಮಂತ್ಸಲ್ಲಿ ನಾನ್ ವೆಜ್ಜೇ ಮುಟ್ಟಿರಲಿಲ್ಲ ನಾನು, ಅಷ್ಟು ಆಗ್ತಾ ಇರಲಿಲ್ಲ ನನಗೆ. ಅದು ಸ್ಮೆಲ್ ಬಂತಿದ್ದಂಗೆ ನನಗೆ ಸೆನ್ಸೇಷನ್ ಸ್ಟಾರ್ಟ್ ಆಗ್ತಾಯಿತ್ತು ಆ್ಯಂಡ್ ತಲೆ ಸುತ್ತು ಬರ್ತಿತ್ತು ಆ್ಯಂಡ್ ಆಲ್ಸೋ ತುಂಬ ನಿದ್ದೆ ಮಾಡಬೇಕು ಅಂತ ಫೀಲ್ ಆಗ್ತಾಯಿತ್ತು ನನಗೆ. ಅಷ್ಟೇ, ನನಗೆ ಜಾಸ್ತಿ ಏನಿರಲಿಲ್ಲ, ಬಟ್ ಕೆಲವ್ರಿಗಂತೂ ತುಂಬಾ ಸುಸ್ತಾಗತ್ತೆ. ನಾನು ಹಂಗೆ ಸ್ವಲ್ಪ ಮೈಂಡ್ನ ಡೈವರ್ಟ್ ಮಾಡ್ಕೊಳ್ತಾ ಇದ್ದೆ, ಆ ಪೇರೆಂಟ್ಸ್ಗೆಲ್ಲ ಫೋನ್ ಮಾಡಿ ಕಾಲ್ ಮಾಡಿ ಆ ಥರ ಮಾತಾಡಿ ಬೇರೆ ಥರ ಡೈವರ್ಟ್ ಮಾಡ್ಕೊಳ್ತಾ ಇದ್ದೆ ಆ ಸಿಂಪ್ಟಮ್ಸ್ನ. ಬಟ್ ಈ ಥರ ಸಿಂಪ್ಟಮ್ಸ್ ತುಂಬಾ ಇರುತ್ತೆ. ಕೆಲವ್ರಿಗೆ ಮಾರ್ನಿಂಗ್ ಸಿಕ್ನೆಸ್ ಕೂಡ ಇರುತ್ತೆ ಆ್ಯಂಡ್ ನನ್ನ ಫೇಸ್ ಕೂಡ ಫುಲ್ ಡಾರ್ಕ್ ಆಗೋ ಥರ ಸ್ಟಾರ್ಟ್ ಆಯಿತು 3 ಮಂತ್ಸಿಂದ. ಬಟ್ ಏನಿದ್ರು 3 ಮಂತ್ಸ್ವರೆಗೂ ಅಷ್ಟೇ. ಆಫ್ಟರ್ 3 ಮಂತ್ಸ್ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ಅಂದರೆ ಈ ಸಿಂಪ್ಟಮ್ಸ್ ಇರಲ್ಲ, ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ.
ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನೇನು ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಯಾವ ಥರ ಡಯಟ್ ಮಾಡಿಕೊಂಡೆ, ನಾನೇನು ಫುಡ್ ತಿಂತಾ ಇದ್ದೆ, ಸೊ ದಟ್ ನನಗೆ ಅದೆಲ್ಲ ಕಂಟ್ರೋಲ್ ಆಯಿತು ಅಂತ ನನಗೆ ಅನಿಸಿದ್ದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇಷ್ಟೆಲ್ಲ ಸಿಮ್ಟಮ್ಸ್ ಕೂಡ ಬಂದೇ ಬರುತ್ತೆ 3 months. ಅದನ್ನು ಯು ಹ್ಯಾವ್ ಟು ಎಂಜಾಯ್ ಅಂತ ಹೇಳ್ತೀನಿ, ಬಟ್ ಆಗೋದಿಲ್ಲ. ಇದೆಲ್ಲ ಫಸ್ಟ್ ಟೈಮ್ ಅಲ್ಲ, ವಿ ಶುಡ್ ಎಂಜಾಯ್. ಚೆನ್ನಾಗಿರುತ್ತೆ ಈ ಫೀಲಿಂಗ್ ಎಲ್ಲ. ಸೊ ಇಷ್ಟೆಲ್ಲ ಸಿಮ್ಟಮ್ಸ್ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಬಂದೇ ಬರುತ್ತೆ ಎಲ್ರಿಗೂ ಕೂಡ. ಸೊ ನಾನಿವತ್ತು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದೆ, ನನ್ನ ಸಿಮ್ಟಮ್ಸ್ ಬಗ್ಗೆ ಹೇಳಿದ್ದೀನಿ, ಆ್ಯಂಡ್ ಫಸ್ಟ್ ಸ್ಕ್ಯಾನ್ ಯಾವಾಗ ಅಂತಲೂ ಕೂಡ ಹೇಳಿದ್ದೀನಿ, ಆ್ಯಂಡ್ ಟೆಸ್ಟ್ ಕೂಡ ಯಾವಾಗ ಮಾಡ್ಕೊಬೇಕು ಅಂತಲೂ ಹೇಳಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಡಯಟ್ ಮಾಡಬೇಕು, ಫಸ್ಟ್ 3 months ಯಾವ ಥರ ಫುಡ್ ತಿನ್ನಬೇಕು, ಸೊ ದಟ್ ನಿಮಗೆ ಕಂಟ್ರೋಲ್ ಆಗುತ್ತೆ, ವಾಮಿಟ್ ಅಂತೆಲ್ಲ ಸುಸ್ತೆಲ್ಲ ಕಂಟ್ರೋಲ್ ಆಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹಾಗೆ ಕೂಡ ನಿಮಗೂ ಏನಾದರೂ ಅನಿಸಿದರೆ ಅಥವಾ ಕ್ವೆಶನ್ಸ್ ಏನಾದರೂ ಕೇಳೋದಿದ್ರೆ ಕಮೆಂಟ್ ಕೂಡ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.